ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KX5 ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಿನ ಬಿಸಿಲಂತೂ ತುಂಬಾ ಜಾಸ್ತಿ ಆಗಿದೆ, ಹೊರಗಡೆ ಹೋಗೋದಕ್ಕೇ ಬೇಡ ಅನಿಸ್ಬಿಟ್ಟಿದೆ, ಅಷ್ಟೊಂದು ಬಿಸಿಲಾಗಿದೆ. ಸೊ ಈ ಟೈಮ್ನಲ್ಲಿ ನಾವು ಈ ರಾಗಿ ಹಾಲನ್ನ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ತುಂಬಾ ತಂಪಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಕಪ್ ರಾಗಿನ ನೀರಿನಲ್ಲಿ ತೊಳೆದು ಚೆನ್ನಾಗಿ ನೆನೆ ಹಾಕಬೇಕು. ಒಂದು 4 ಗಂಟೆ ನೆನೆ ಹಾಕಬೇಕು. ಅದಕ್ಕೆ ಜೊತೆಗೆ ಒಂದು 6-7 ಗೋಡಂಬಿನೂ ಹಾಕಿಬಿಟ್ಟು ನೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಮುಚ್ಚಿಬಿಟ್ಟು ಒಂದು 4 ಅವರ್ ಬಿಟ್ಟ ಮೇಲೆ ಇದನ್ನು ನೀರಿಂದ ತೆಗೆದು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಬೇಕು, ಬಾದಾಮಿ ಸಮೇತ ಹಾಕ್ಕೊಂಡು. ಇವಾಗ ಇದಕ್ಕೆ ನಾವು 1-2 ಏಲಕ್ಕಿ ಪರಿಮಳ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ ಇದಕ್ಕೊಂದು ಅರ್ಧ ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಜಾಸ್ತಿ ಸ್ವೀಟ್ ತಿಂತಾರೆ ಕೆಲವೊಬ್ಬರು, ಜಾಸ್ತಿ ಸ್ವೀಟ್ ಬೇಡ ಅನಿಸುತ್ತಲ್ಲ ಅವ್ರಿಗೂ ಹೆಚ್ಚು ಕಮ್ಮಿ ಮಾಡ್ಕೊಬೋದು. ಅದಾದಮೇಲೆ ಇದಕ್ಕೆ ನೀರು ಹಾಕಿ ನುಣ್ಣಗೆ ರುಬ್ಕೊಬೇಕು. ಈ ಹಾಲಂತೂ ದೇಹಕ್ಕೆ ತುಂಬಾ ಒಳ್ಳೆಯದು, ಅದು ಬೇಸಿಗೆ ಕಾಲದಲ್ಲಂತೂ ತುಂಬ ತಂಪಾಗಿಡುತ್ತೆ ದೇಹನ. ಇದನ್ನು ಕಡಿದ ಮೇಲೆ ಇದ್ದಾಗ ಸೋಸ್ಬಿಟ್ಟು ಹಾಗೇನು ಕುಡ್ಕೊಬೋದು, ಆದರೆ ನಮಗೆ ಅದು ಬಾಯಿಗೆ ಸಿಗ್ತಾ ಇರುತ್ತಲ್ವ, ಸೋಸ್ಬಿಟ್ಟು ಕುಡಿದ್ರೆ ತುಂಬಾ ಒಳ್ಳೆಯದು.